ಹೋಟೆಲ್ ಓಮ್ ರೆಸಿಡೆನ್ಸಿ ಒಂದು ಪರಿಪೂರ್ಣ ರೆಸಿಡೆನ್ಸಿ. ಪಾರ್ಟಿ ಮತ್ತು ಮನೋರಂಜನೆಗಾಗಿ ಉತ್ತಮ ಸ್ಥಳಾವಕಾಶ. ಕಾನ್ಫರೆನ್ಸ್ ಹಾಲ್, ಫ್ಯಾಮಿಲಿ ಡೈನಿಂಗ್, ಗುಣಮಟ್ಟದ ಆಹಾರ, ಅಲ್ಪೋಪಹಾರ, ಬಾರ್, ಲಾನ್, ಎಸಿ ಡಿಲೆಕ್ಸ್, ಸೂಪರ್ ಡಿಲೆಕ್ಸ್ ರೂಮ್ಗಳು, ಓಪನ್ ಗಾರ್ಡನ್ ಸೌಲಭ್ಯ. ಮಿರಜ್ ಮೈಷಾಳ್ ರೋಡ್, ಓಂ ಪೆಟ್ರೋಲಿಯಂ ಹತ್ತಿರ, ವಿಜಯನಗರ್ ಮೈಷಾಳ್, ತಾಲೂಕಾ ಮಿರಜ್, ಜಿಲ್ಲಾ ಸಾಂಗ್ಲಿ. ಸಂಪರ್ಕ 9049014171 ಮತ್ತು 9975438171. ಸಂಸದ ಅಣ್ಣಾಸಾಬ್ ಜೊಲ್ಲೆ ಸೇರಿದಂತೆ ಶಾಸಕರ ಮನವಿಗೆ ಸ್ಪಂದಿಸಿದ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ, ಕೂಡಲೇ ಕರ್ನಾಟಕಕ್ಕೆ ನೀರು ಬಿಡಲು ಸೂಚನೆ. ಚಿಕ್ಕೋಡಿ ಸಂಸದ ಅಣ್ಣಾಸಾಬ್ ಜೊಲ್ಲೆಯವರ ನೇತೃತ್ವದಲ್ಲಿ ಕರ್ನಾಟಕದ ನಿಯೋಗ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರನ್ನು ಶನಿವಾರ ಮಾರ್ಚ್ 29ರಂದು ಮುಂಬೈಯಲ್ಲಿ ಭೇಟಿಯಾಗಿ ಕರ್ನಾಟಕಕ್ಕೆ ನೀರು ಬಿಡಲು ಮನವಿ ಮಾಡಿಕೊಂಡಿದ್ದು, ಅವರು ಕೂಡಲೇ ನೀರು ಬಿಡಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆಂದು ತಿಳಿದುಬಂದಿದೆ. ಗಡಿ ಜಿಲ್ಲೆಗಳ ಜಾನುವಾರುಗಳಿಗೆ ಹಾಗೂ ಜನರ ನಿತ್ಯ ಉಪಯೋಗಕ್ಕಾಗಿ ಹಾಗೂ ಕೃಷಿಗೆ ನೀರಿಲ್ಲದೆ ತೊಂದರೆ ಅನುಭವಿಸುತ್ತಿದ್ದು, ಶೀಘ್ರ ಕೃಷ್ಣಾ ಹಾಗೂ ಹಿರಣ್ಯಕೇಶಿ, ವೇದಗಂಗಾ ನದಿಗಳಿಗೆ ನೀರು ಬಿಡುವಂತೆ ಕ್ಷೇತ್ರದ ಎಲ್ಲ ಶಾಸಕರು ಮನವಿ ಮಾಡಿಕೊಂಡಿದ್ದು, ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ದೇವೇಂದ್ರ ಫಡ್ನವೀಸ್ ಅವರು ಕೊಯ್ನಾ ಮತ್ತು ವಾರಣಾ ಜಲಾಶಯಗಳಿಂದ ಕೃಷ್ಣಾ ನದಿಗೆ 3 ಟಿಎಂಸಿ ನೀರು ಹಾಗೂ ಚಿತ್ರಾ ಅಣೆಕಟ್ಟಿನಿಂದ ಹಿರಣ್ಯಕೇಶಿಗೆ 1 ಟಿಎಂಸಿ ನೀರು ಬಿಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಅಕ್ಕಪಕ್ಕದ ರಾಜ್ಯಗಳು ಸೌಹಾರ್ದಯುತ ಸಂಬಂಧದ ನೆಲೆಗಟ್ಟಿನ ಆಧಾರದ ಮೇಲೆ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳಾದ ದೇವೇಂದ್ರ ಫಡ್ನವೀಸ್ ಅವರು ಕರ್ನಾಟಕಕ್ಕೆ ನೀರು ಬಿಡಲು ಕೂಡಲೇ ಸ್ಪಂದಿಸಿದ್ದಕ್ಕೆ ಕರ್ನಾಟಕದ ಶಾಸಕರು, ಸಂಸದರು ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್, ಶಾಸಕರಾದ ಸೌ ಶಶಿಕಲಾ ಜೊಲ್ಲೆ, ದುರ್ಯೋಧನ್ ಐಹೊಳೆ, ನಿಖಿಲ್ ಕತ್ತಿ, ರೈತ ಮೋರ್ಚಾ ಅಧ್ಯಕ್ಷರಾದ ಎಸ್ ಮುದ್ಕಣ್ಣವರ್ ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಚಿಕ್ಕೋಡಿಯಿಂದ ಬಸವರಾಜ್ ತಾರ್ದಾಳೆ.